ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಚೀನಿ ವೈರಾಣು ಕೋಟ್ಯಂತರ ಮಂದಿಯ ಉದ್ಯೋಗವನ್ನು ಕಿತ್ಕೊಂಡಿದೆ. ಜಗತ್ತಿನ ಆರ್ಥಿಕ ಪರಿಸ್ಥಿತಿಯನ್ನೇ ಅದು ಬುಡಮೇಲು ಮಾಡಿದೆ. 16 ದೇಶಗಳು ಆರ್ಥಿಕ ಸುಸ್ಥಿತಿಗೆ ಮತ್ತೆ ಬರೋದಕ್ಕೆ ಇನ್ನು ಹಲವಾರು ವರ್ಷಗಳೇ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಭಾರತದಂಥ ದೇಶದಲ್ಲಿ ಕೂಡ ಲಾಕ್ಡೌನ್ ದುಡಿಯುವ ಕೈಗಳನ್ನು ಕಟ್ಟಿ ಹಾಕಿದ್ದು ಪರ್ಯಾಯ ಉದ್ಯೋಗದ ಕಡೆ ಯುವ ಸಮೂಹ ಗಮನ ಹರಿಸುವ ಹಾಗೆ ಮಾಡಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದು ಬಿಡುಗಡೆ ಮಾಡಿರೋ ವರದಿಯಲ್ಲಿ 10 ತಿಂಗಳಲ್ಲಿನ ಕೆಲಸದ ನಷ್ಟದ ಕುರಿತಾದ ಮಾಹಿತಿ ಅನಾವರಣ ಆಗಿದೆ. ಹಾಗಾದ್ರೆ ಆ ಸರ್ವೆ ಮಾಡಿರೋ ಸಂಸ್ಥೆ ಯಾವುದು? ಅದು ಕೊಟ್ಟಿರೋ ವರದಿ ಏನು? ಈ ಹಿಂದೆ ಹೇಳಿದ ಹಾಗೆ ಜಗತ್ತಲ್ಲಿ ಉದ್ಯೋಗ ನಷ್ಟ ಆಗಿದೆಯಾ ಇಲ್ವಾ ಅನ್ನೋ ಕುತೂಹಲಕರ ವಿಚಾರಗಳನ್ನು ಒಂದ್ಸರಿ ನೋಡಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಚೀನಾ 2020 ಸಂಪೂರ್ಣವಾಗಿ ತಿಂದು ಹಾಕಿದೆ. ಜಗತ್ತಿನ ಆರ್ಥಿಕತೆ, ಜನಜೀವನ, ಆರೋಗ್ಯ ವ್ಯವಸ್ಥೆ, ಸ್ಥಿರ ಆಡಳಿತ ಇವೆಲ್ಲವನ್ನ ಅಲ್ಲೋಲ ಕಲ್ಲೋಲಗೊಳಿಸಿರೋ ಚೀನಾ ಈಗ ಜಗತ್ತನ್ನ ನೋಡಿ ಕುಹಕ ನಗೆಯನ್ನು ಬೀರ್ತಾ ಇದೆ. ಕಳೆದ ಜನವರಿಯಲ್ಲಿ ಚೀನಾದಲ್ಲಿ ಕಾಣಿಸಿಕೊಂಡ ವೈರಾಣು ಜಗತ್ತಿನಾದ್ಯಂತ ಮರಣ ಮೃದಂಗವನ್ನು ಬಾರಿಸಿಬಿಟ್ಟಿದೆ. ಅದರ ಜೊತೆಗೆ ದುಡಿಯುವ ಕೈಗಳಿಂದ ಕೆಲಸವನ್ನು ಕೂಡ ಕಿತ್ಕೊಂಡು ಅದೆಷ್ಟೋ ಮಂದಿ ಹಸಿವಿನಿಂದ ಬಳಲೋ ಹಾಗೆ ಮಾಡಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿರೋ ವರದಿಯ ಪ್ರಕಾರ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲೇ ಸುಮಾರು 81 ಮಿಲಿಯನ್ ಅಂದ್ರೆ 8.1 ಕೋಟಿ ಮಂದಿ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ಅಮೆರಿಕ ಹಾಗೂ ಯುರೋಪ್ನ ಉದ್ಯೋಗ ನಷ್ಟದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಅಲ್ಲಿ ಕೂಡ ಸಾಕಷ್ಟು ಉದ್ಯೋಗ ನಷ್ಟ ಉಂಟಾಗಿದೆ. ಅಲ್ಲಿ ಕೆಲಸ ಕಳ್ಕೊಂಡವರ ಸಂಖ್ಯೆಯನ್ನು ಕೂಡ ನಾವು ಈ ಪಟ್ಟಿಗೆ ಸೇರಿಸುವುದಾದರೆ ಕಳೆದ 10 ತಿಂಗಳಲ್ಲಿ ಒಟ್ಟು 150 ಮಿಲಿಯನ್ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ILO ಕೊಟ್ಟಿರೋ ವರದಿ ಏಷ್ಯಾ ಪೆಸಿಫಿಕ್ ರೀಜನ್ಗೆ ಸಂಬಂಧಪಟ್ಟಿತ್ತು. ಈ ಏಷ್ಯಾ ಪೆಸಿಫಿಕ್ ರೀಜನ್ ಅಂದ್ರೆ ಏಷ್ಯಾ ಖಂಡ ಮತ್ತು ಒಸಿನಿಯಾದ ದೇಶಗಳನ್ನು ಒಳಗೊಂಡ ಪ್ರದೇಶ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಯುರೋಪ್ ಅನ್ನ ಹೊರತುಪಡಿಸಿ ಉಳಿದೆಲ್ಲ ಪ್ರದೇಶವನ್ನ ಏಷ್ಯಾ ಪೆಸಿಫಿಕ್ ಅಂತಲೇ ಕರೀತಾರೆ. ಇಲ್ಲಿ ರಷ್ಯಾ ಈಸ್ಟ್ ಪೆಸಿಫಿಕ್ ಆದ್ರೆ ಅಮೆರಿಕ ವೆಸ್ಟ್ ಪೆಸಿಫಿಕ್ ಅಂತ ಕರೆಸ್ಕೊಳ್ಳಾಗುತ್ತೆ. ಆದ್ರೆ ಈ ಸರ್ವೆಯಲ್ಲಿ ಅಮೆರಿಕ ರಷ್ಯಾಗಳನ್ನು ಸೇರಿಸಲಾಗಿಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಸೇರಿದ ಹಾಗೆ ದಕ್ಷಿಣ ಏಷ್ಯಾ, ಪೂರ್ವ ಹಾಗೂ ಆಗ್ನೇಯ ಏಷ್ಯಾ ದೇಶಗಳನ್ನು ಮಾತ್ರ ಇಲ್ಲಿ ಗಣನೆಗೆ ತಗೊಳ್ಳಲಾಗಿದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಅದೇನು ಅಂದರೆ ಕೆಲಸ ಕಳ್ಕೊಂಡಿರುವ 8.1 ಕೋಟಿ ಜನರ ಪೈಕಿ ಯುವಕರ ಸಂಖ್ಯೆ ತುಂಬಾನೇ ಹೆಚ್ಚಿದೆ. ಇದಲ್ಲದೆ ಈ ವರ್ಷ 22ರಿಂದ 25 ಮಿಲಿಯನ್ ಜನರನ್ನ ನಿರುದ್ಯೋಗ ಅನ್ನೋದು ತೀವ್ರ ಬಡತನಕ್ಕೆ ನೂಕಲಿದೆ ಅನ್ನೋದನ್ನು ಕೂಡ ಈ ಸರ್ವೆ ಬಹಿರಂಗಪಡಿಸಿದೆ. ಈ ಉದ್ಯೋಗ ನಷ್ಟ ಮೊದಲ 3 ತ್ರೈಮಾಸಿಕಗಳಲ್ಲಿ ಉದ್ಯೋಗಿಗಳ ಆದಾಯವನ್ನ ಸುಮಾರು 10% ಕಡಿಮೆ ಮಾಡಿದರೆ GDPಯ 3.4% ಇಳಿಕೆಗೆ ಇದು ಕಾರಣ ಆಗಿದೆ. ವಿಚಿತ್ರ ಅಂದ್ರೆ ಈ ಒಟ್ಟು ಉದ್ಯೋಗ ನಷ್ಟದಲ್ಲಿ ದಕ್ಷಿಣ ಏಷ್ಯಾ ಅಂದ್ರೆ ಭಾರತವನ್ನು ಒಳಗೊಂಡಂತೆ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘನಿಸ್ತಾನ್, ಶ್ರೀಲಂಕಾಗಳಲ್ಲಿ ಸುಮಾರು 50 ಮಿಲಿಯನ್ನಷ್ಟು ಉದ್ಯೋಗ ನಷ್ಟ ಉಂಟಾಗಿದ್ದು, ಇನ್ನು ಉಳಿದಂತೆ ಪೂರ್ವ ಏಷ್ಯಾದಲ್ಲಿ ಅಂದ್ರೆ ಚೀನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್ಗಳಲ್ಲಿ ಈ ಪ್ರಮಾಣ 16 ಮಿಲಿಯನ್ನಷ್ಟಿದೆ. ಹಾಗೆಯೇ ಆಗ್ನೇಯ ಏಷ್ಯಾ ಅಂದರೆ ಸಿಂಗಪುರ್, ಥೈಲ್ಯಾಂಡ್, ಮ್ಯಾನ್ಮಾರ್, ಇಂಡೋನೇಷ್ಯಾ, ಮಲೇಷಿಯಾ, ಬ್ರೂನಿ ಸೇರಿದ ಹಾಗೆ ಇತರೆ ದೇಶಗಳಲ್ಲಿ 14 ಮಿಲಿಯನ್ ಜನ ಕೆಲಸ ಕಳ್ಕೊಂಡಿದ್ದಾರೆ. ಒಸಿನಿಯಾದ ರಾಷ್ಟ್ರಗಳಲ್ಲಿ 5 ಲಕ್ಷದಷ್ಟು ಉದ್ಯೋಗ ನಷ್ಟವಾಗಿದೆ ಅಂತ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ತಿಳಿಸಿದೆ. ಆದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕಿದೆ. ಇನ್ನು ಈ ಬಾರಿಯ ಉದ್ಯೋಗ ನಷ್ಟ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇತ್ತು. ಆದರೆ ಸರ್ಕಾರಗಳು ತಗೊಂಡ ಒಂದಷ್ಟು ನಿರ್ಧಾರಗಳು ಈ ನಷ್ಟದ ಪ್ರಮಾಣವನ್ನು ನಿಯಂತ್ರಿಸುವುದರಲ್ಲಿ ಯಶಸ್ವಿಯಾಗಿವೆ ಅಂತ ILO ತನ್ನ ವರದಿಯಲ್ಲಿ ತಿಳಿಸಿದೆ. ಗೆಳೆಯರೆ, ಈ ಚೀನಿ ವೈರಾಣುವಿನ ಸಮಸ್ಯೆ ಆರಂಭವಾದ ಹಂತದಲ್ಲೇ ಸುಮಾರು 13 ಕೋಟಿಗೂ ಹೆಚ್ಚು ಮಂದಿ ಕೆಲಸ ಕಳ್ಕೊಳ್ತಾರೆ ಅನ್ನೋ ಬಗ್ಗೆ ವಿವರವಾದ ವರದಿಯೊಂದನ್ನು ನಿಮ್ಮ ಮೀಡಿಯಾ ಮಾಸ್ಟರ್ಸ್ ಮಾಡಿತ್ತು. ಅದರ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದೇ ಒಂದು ಸಂತೋಷದ ಸಂಗತಿ ಅಂದ್ರೆ ಆರಂಭದಲ್ಲಿ ನಾವು ಅಂದಾಜು ಮಾಡಿದಷ್ಟು ಉದ್ಯೋಗ ನಷ್ಟ ಭಾರತದಲ್ಲಿ ಸಂಭವಿಸಿಲ್ಲ ಅನ್ನೋದು. ಆದ್ರೆ ಇಲ್ಲಿ ಮತ್ತೊಂದು ವಿಷಯವನ್ನು ಕೂಡ ನಾವು ಗಮನಿಸಬೇಕು. ಅದೇನು ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಕಳ್ಕೊಂಡವರು, ಸರ್ಕಾರಿ ದಾಖಲೆಗಳ ಪ್ರಕಾರ ಕೆಲಸ ಕಳ್ಕೊಂಡವರು ಅಂದ್ರೆ ಲೇಬರ್ ಇಲಾಖೆಗಳು, ಪ್ರಾವಿಡೆಂಟ್
ಪ್ರಾವಿಡೆಂಟ್ ಫಂಡ್ ಇಲಾಖೆಗಳಲ್ಲಿ ಸಿಗುವ ಅಂಶಗಳನ್ನು ಆಧರಿಸಿ ಈ ವರದಿ ಸಿದ್ಧವಾಗಿರುತ್ತೆ. ಆದರೆ ದೊಡ್ಡ ದೊಡ್ಡ ಕಂಪನಿಗಳನ್ನು ಆಧರಿಸಿ ಕೆಲಸ ಮಾಡ್ತಿದ್ದ ಸಣ್ಣ ಸಣ್ಣ ಆಂಕ್ಸಿಲರಿ ಯೂನಿಟ್ಗಳ ಕಾರ್ಮಿಕರ ಬಗ್ಗೆ ಲೆಕ್ಕ ಸಿಗದೇ ಇರೋ ಸಾಧ್ಯತೆಯೂ ಇಲ್ಲಿರುತ್ತೆ. ಇನ್ನು ಅಸಂಘಟಿತ ಕಾರ್ಮಿಕ ವಲಯ ಅಂತ ಕರೆಸಿಕೊಳ್ಳಲ್ಪಡುವ ಕಟ್ಟಡ ಕೆಲಸಗಾರರು, ಚಾಲಕರು, ನೇಕಾರರು ಹಾಗೂ ಬಟ್ಟೆಗಳಿಗೆ ಬಣ್ಣ ಹಚ್ಚುವ ಕಾರ್ಖಾನೆಗಳ ಕೆಲಸಗಾರರು, ಕುಶಲಕರ್ಮಿಗಳು, ಸಣ್ಣ ಸಣ್ಣ ವ್ಯಾಪಾರಗಳನ್ನು ನಂಬಿಕೊಂಡಿದ್ದವರು, ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದವರು, ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದ ಸ್ವಯಂ ಉದ್ಯೋಗಿಗಳು, ಬ್ಲೂ ಕಾಲರ್ ಕೆಲಸಗಳು ಅಂತ ಕರೆಸಿಕೊಳ್ಳಲ್ಪಡುವ ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್ ಮುಂತಾದ ಕೆಲಸಗಳನ್ನ ಮಾಡ್ತಿದ್ದವರು ಕೂಡ ಈ ಬಾರಿ ತಮ್ಮ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಆದರೆ ಇವರು ಈ ಪಟ್ಟಿಯನ್ನ ಸೇರಿರುವ ಸಾಧ್ಯತೆ ತುಂಬಾ ಕಡಿಮೆ. ಇದೆಲ್ಲದನ್ನ ಬಿಟ್ಟೆ ಸಂಖ್ಯೆ 8 ಕೋಟಿಯನ್ನು ದಾಟ್ತಾ ಇದೆ. ಇನ್ನು ಈ ಲೆಕ್ಕಕ್ಕೆ ಸಿಗದ ಅಸಂಘಟಿತ ಕಾರ್ಮಿಕ ವಲಯ ಹಾಗೂ ಸ್ವಯಂ ಉದ್ಯೋಗಿಗಳನ್ನು ಕೂಡ ಪಟ್ಟಿಗೆ ಸೇರಿಸಿದ್ರೆ ಅದು 12-13 ಕೋಟಿಯನ್ನ ದಾಟೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು ಒಂದು ಸಂತೋಷದ ವಿಚಾರ ಅಂದ್ರೆ ನಗರ ಪ್ರದೇಶಗಳಲ್ಲಿ ಕೆಲಸ ಕಳ್ಕೊಂಡ ಭಾರತದ ಯುವಕರು ಒಂದಷ್ಟು ಮಂದಿ ಗ್ರಾಮಗಳತ್ತ ಮುಖ ಮಾಡಿದ್ದಾರೆ. ಅಲ್ಲಿ ಕೃಷಿಯಲ್ಲಿ, ಹೈನುಗಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಮತ್ತೆ ಬದುಕು ಕಟ್ಟಿಕೊಳ್ಳೋ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಇದು ಕೂಡ ಸಾಧ್ಯವಾಗಿರುವುದು ಕೆಲವರಿಗೆ ಮಾತ್ರ. ಸ್ನೇಹಿತರೆ, ಇದು ನಿಜಕ್ಕೂ ಕಷ್ಟದ ಸಮಯ. ನಮ್ಮ ಜೀವನ ಶೈಲಿ ಯಥಾ ಪ್ರಕಾರ ಈ ಹಿಂದಿನಂತಾಗೋದಿಕ್ಕೆ ಇನ್ನು 6 ತಿಂಗಳಿಂದ 1 ವರ್ಷ ಬೇಕಾಗಬಹುದು ಅಂತ ಆರೋಗ್ಯ ಇಲಾಖೆ ತಿಳಿಸ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ, ಅದರಲ್ಲೂ ಯುರೋಪಿನ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಈಗಾಗಲೇ ವೈರಾಣು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅಮೆರಿಕ, ಬ್ರಿಟನ್ಗಳಲ್ಲಿ ಲಸಿಕೆಯನ್ನು ಕೂಡ ವಿತರಿಸಲಾಗ್ತಾ ಇದೆ. ಭಾರತ ಕೂಡ ಲಸಿಕೆ ವಿತರಣೆಗೆ ಸಿದ್ಧವಾಗಿದೆ. ಮೊದಲ ಹಂತದಲ್ಲಿ ಯಾರ್ಯಾರಿಗೆ ಲಸಿಕೆ ಕೊಡಬೇಕು ಅನ್ನೋ ಬಗ್ಗೆ ಪಟ್ಟಿಯನ್ನು ಸಿದ್ಧ ಮಾಡಲಾಗ್ತಾ ಇದೆ. ಇನ್ನು 6 ತಿಂಗಳಲ್ಲಿ ಭಾರತದಲ್ಲೂ ಮೊದಲ ಹಂತದ ಲಸಿಕಾ ಕಾರ್ಯಕ್ರಮ ಮುಕ್ತಾಯ ಕೂಡ ಆಗಿರಬಹುದು. ಅದಾದ ನಂತರ ಇಷ್ಟೊಂದು ಭಯ ಖಂಡಿತ ಇರೋದಿಲ್ಲ. ಇನ್ನು ಮತ್ತೊಂದು ಆಶಾದಾಯಕ ವಿಚಾರ ಅಂದ್ರೆ ಸಾಕಷ್ಟು ವಿದೇಶಿ ಬಂಡವಾಳ ಭಾರತದ ಕಡೆಗೆ ಹರಿದು ಬರೋ ಸಾಧ್ಯತೆ ಕೂಡ ಇದೆ. ಅಂದ್ರೆ ಇಲ್ಲಿ ಇನ್ನಷ್ಟು ಕಾರ್ಖಾನೆಗಳು ಆರಂಭ ಆಗಬಹುದು, ಇನ್ನಷ್ಟು ಮಂದಿಗೆ ಕೆಲಸ ಕೂಡ ಸಿಗಬಹುದು. ಆಗಲಿರುವ ಬದಲಾವಣೆಗಳಿಗೆ ನಾವು ಸಿದ್ಧರಾಗಬೇಕಾಗತ್ತೆ. ಇನ್ನು ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಬೇಕಾಗತ್ತೆ. ಕಳೆದ 10 ತಿಂಗಳಲ್ಲಿ ವೈರಾಣುವಿನಿಂದ ಉಂಟಾದ ನಷ್ಟದಿಂದ ಎಲ್ಲ ಕ್ಷೇತ್ರಗಳು ಆದಷ್ಟು ಬೇಗ ಹೊರಬರೋ ಹಾಗಾಗಬೇಕು. ಮುಚ್ಚಿ ಹೋಗಿರುವ ಕಾರ್ಖಾನೆಗಳಲ್ಲಿ ಮತ್ತೆ ಯಂತ್ರೋಪಕರಣಗಳ ಸದ್ದು ಕೇಳಲಿ, ಕೃಷಿ ಉದ್ಯಮಗಳು ಹೆಚ್ಚಾಗಿ ಉತ್ಪಾದನೆ ವೃದ್ಧಿಸಲಿ, ಸರ್ಕಾರಗಳು ಕೂಡ ಬರೀ ಆಶ್ವಾಸನೆಯನ್ನು ಕೊಡೋದನ್ನು ಬಿಟ್ಟು ಉದ್ಯೋಗ ಸೃಷ್ಟಿಗೆ ಸಹಾಯವಾಗುವಂತೆ ಒಂದಷ್ಟು ಸ್ಥಿರ ಯೋಜನೆಗಳನ್ನು ತರಲಿ. ಗೆಳೆಯರೇ, ಇದು ಕೇವಲ ಭಾರತ ಮಾತ್ರ ಅನುಭವಿಸುತ್ತಿರೋ ಸಮಸ್ಯೆ ಅಲ್ಲ, ಇಡೀ ವಿಶ್ವ ನಿರುದ್ಯೋಗದ ಸಮಸ್ಯೆಗೆ ತುತ್ತಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕಾದ ಅಗತ್ಯ ಇದೆ. ಮುಷ್ಕರಗಳು, ಕಾರ್ಖಾನೆಗಳಿಗೆ ಬೆಂಕಿ ಹಚ್ಚೋ ಥರದ ಘಟನೆಗಳು ನಡೆದ್ರೆ ಆ ಕಾರ್ಖಾನೆ ನಮ್ಮ ರಾಜ್ಯದಿಂದ ಬೇರೆ ಕಡೆಗೆ ಸ್ಥಳಾಂತರವಾಗುತ್ತೆ. ಹೊಸ ಹೂಡಿಕೆದಾರರು ಬಂಡವಾಳ ಹೂಡಿಕೆಗೆ ಹಿಂಜರಿತಾರೆ. ನೀವು ಒಂದ್ಸರಿ ಕೇರಳವನ್ನ ನೋಡಿ. ಅಲ್ಲಿನ ಜನ ಕೆಲಸ ಬೇಕು ಅಂದ್ರೆ ರಾಜ್ಯ ಬಿಟ್ಟು ಹೊರಗೆ ಹೋಗಬೇಕು ಅಥವಾ ದುಬೈ ಪಾಲಾಗಬೇಕು. ಅಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಯಾವತ್ತಿಗೂ ಬಾರದಿರಲಿ. ಈ ಪರಿಸ್ಥಿತಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಜವಾಬ್ದಾರಿ ನಿಜಕ್ಕೂ ದೊಡ್ಡದಿದೆ. ಗೆಳೆಯರೇ, ಇದು ಏಷ್ಯಾ ಪೆಸಿಫಿಕ್ ಭಾಗದ ಉದ್ಯೋಗ ನಷ್ಟಕ್ಕೆ ಸಂಬಂಧಿಸಿದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.